ನಾವು ನಮನ ಸಲ್ಲಿಸಬೇಕಾಗಿತ್ತು. ಅದು ಯಾವುದು ನಮ್ಗೆ ಧ್ವಜ ಬೇಡ ಅಂತ ಪಿಂಗಳ್ಳಿ ವೆಂಕಣ್ಣನವರು ಆ ಧ್ವಜದ ಕಲ್ಪನೆಯನ್ನು ತಂದು ನಮ್ಮ ಭಾರತ ದೇಶಕ್ಕೂ ಒಂದು ಧ್ವಜ ಬೇಕು ಅಂತ ಹೇಳಿದವ್ರಿ. ಕ್ಯೂ ಅಂದ್ರೆ ಕ್ವೀನ್ ಆಫ್ ದ ಕಿತ್ತೂರು ರಾಣಿ ಚೆನ್ನಮ್ಮ. ಅವ್ವ ಅಂತ ರಾಯಣ್ಣ ಕರಿತಾ ಇದ್ದ ತಾಯಿ ಚೆನ್ನಮ್ಮಳನ್ನ. ರಾಣಿ ಕಣ್ರಿ, ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯವನ್ನ ಆಳಿದಂತ ಒಬ್ಬ ವೀರ ಮಹಿಳೆ. ಎದರದೆ ಎದೆಗುಂದದೆ ಹಿಂಜರಿಯುವ ಸ್ವಭಾವವೇ ಅವಳದಾಗಿರ್ಲಿಲ್ಲ. ತನ್ನ ದತ್ತು ಮಗನಿಗೆ ಹಕ್ಕನ್ನ ಕೊಡಬೇಕು ಅಂತ ಬ್ರಿಟಿಷರ ವಿರುದ್ಧ ಒಂದು ದಂಗೆ ಹೇಳುತ್ತೆ. ನಮ್ಮ ಕಿತ್ತೂರು ಎಲ್ಲರ ಶ್ರಮದ ಜೀವನದಲ್ಲಿ ಕಟ್ಟಿದ ಒಂದು ಕೋಟೆ ಇದೆ. ಅದಕ್ಕಾಗಿ ನಾವೆಲ್ಲರೂ ಸೇರಿ ಹೋರಾಡೋಣ. ಸ್ವತಂತ್ರವಾಗಿರುವ ಕಿತ್ತೂರು ಸಂಸ್ಥಾನದ ಮೇಲೆ ಆಂಗ್ಲರ ಹದ್ದಿನ ಕಣ್ಣೇಕೆ ಅಂತ ಒಂದು ವಿಚಾರದ ಸಂಕೀರ್ಣದಲ್ಲಿ ಎಲ್ಲರನ್ನ ಒಗ್ಗೂಡಿಸ್ತಾಳೆ ತಾಯಿ. ಅವಳ ಬಲಗೈ ಬಂಟನೆ ಸಂಗೊಳ್ಳಿ ರಾಯಣ್ಣ. ಅವ್ವ ಒಂದ್ ಬಾರಿ ಅಪ್ಪಣೆ ಕೊಡು, ರಣರಾಗ ರುಂಡ ಮುಂಡ ಹಾರಿಸ್ತೇನೆ ಬ್ರಿಟಿಷರಂತ ಪ್ರೇರಣೆ ತುಂಬಬೇಕಂದ್ರ ಆ ಕಿತ್ತೂರು ರಾಣಿ ಚೆನ್ನಮ್ಮನೇ ಸಾಕ್ಷಿ ಆಗ್ತಾಳೆ ನಮ್ಮ ರಾಯಣ್ಣನಿಗೆ. ಅದೇ ರೀತಿಯಾಗಿ ಆರಂದ್ರೆ ನಮ್ಮ ರಮೇಶ್ ಅಂತ ನರಗುಂದ್ ಅಂತ ಒಬ್ಬ ಸೈನಿಕ ಜೀವವನ್ನ ತ್ಯಾಗ ಮಾಡಿದಂತಹ ಆ ಸೈನಿಕನಿಗೆ ಹೇಳಬೇಕಾಗತ್ತೆ. ಎಸ್ ಅಂದ್ರೆ ಈಗಲೂ ಸಹ ಆಂಗ್ಲರ ಎದೆ ಗುಂಡಿಗೆನ ಗಟ್ಟಿ ಮಾಡ್ಕೊಂಡು ಕೇಳಬೇಕಾಗತ್ತೆ, ಸಂಗೊಳ್ಳಿ ರಾಯಣ್ಣ. ತಾಯಿ ಚೆನ್ನವ್ವನ ಆಸ್ಥಾನದಲ್ಲಿ ಜೀವವನ್ನ ಸಹಿತ ತಾನೇ ತಾಯಿ ಚೆನ್ನವ್ವಳ ಮಗನಾಗಿ ಇರ್ತಾನೆ ಆಸ್ಥಾನದಲ್ಲಿ. ತ್ಯಾಕ್ರೆ ಅವರ ಹಕ್ಕಿನ ವಿರುದ್ಧ ಯಾವ ದತ್ತು ಪುತ್ರರಿಗೆ ಹಕ್ಕಿಲ್ಲ ಅನ್ನುವಂತ ಬ್ರಿಟಿಷರ ಒಂದು ಸುತ್ತೋಲೆ ಇತ್ತೋ ಅದಕ್ಕೆ ಉತ್ತರ ನೀಡಲು ಸಿದ್ಧರಾಗಿತ್ತು ಕಿತ್ತೂರಿನ ಕೋಟೆಯಲ್ಲಿ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಅಂದ್ರೆ ವಿಕ್ಟೋರಿಯಾ ರಾಣಿ ಸಹ ಪತ್ರಿಕೆ ನೋಡ್ತಾ ಇದ್ದಂತೆ, ಎಂತಹ ವೀರ ಹುಟ್ಟಿರ್ಬೇಕು ಕನ್ನಡ ನಾಡು ಕರುನಾಡ ಬೀಡಿನಲ್ಲಿ ಅಂತ. ಬ್ರಿಟಿಷರು ಒಂದೆಜ್ಜೆ ಸಂಗೊಳ್ಳಿ ರಾಯಣ್ಣ ಮುಂದೆ ಬಂದ್ರೆ 100 ಹೆಜ್ಜೆ ಹಿಂದೆ ಸರಿತಾ ಇದ್ರು. ಜಾತಿಯ ಗೋಡೆ ಇಲ್ಲದೆ ಸ್ವಾತಂತ್ರ್ಯದ ಜ್ಯೋತಿ ಹಚ್ಚಲು ಶ್ರಮಿಸಿದ ಆ ನಮ್ಮ ಸಂಗೊಳ್ಳಿ ರಾಯಣ್ಣ. ರಾಯಣ್ಣ ಎಲ್ರಿಗೂ ಅಣ್ಣನಾಗಿ ನಿಲ್ತಾನೆ. ಪರಿಸರದ ಜೊತೆಗಿರುವ ಸಂಬಂಧ, ಸಮಾಜದಲ್ಲಿ ಮೇಲು ಕೀಳುಗಳನ್ನೆಲ್ಲ ಸರಿಪಡಿಸುವ ಸಂಬಂಧ, ತೆರಿಗೆ ಹಣದ ಕಂದಾಯಗಳನ್ನ ಲೂಟಿ ಮಾಡಿ ಬಡವ ಬಲ್ಲಿಗರನ್ನೆಲ್ಲ ದರೋಡೆಕೋರರು ದೋಚುವಾಗ ಎದೆಗುಂದದೆ ಅದನ್ನು ತಡೆದಂತ ಸಂಗೊಳ್ಳಿ ರಾಯಣ್ಣ. ಕಿತ್ತೂರಿನ ಕೋಟೆಗಾಗಿ ಹಗಲಿರುಳು ಶ್ರಮಿಸಿದ ರಾಯಣ್ಣ ತುಂಬಾ ಶ್ರಮಜೀವಿ. ತಾಯಿ ಕೆಂಚವ್ವನ ಬೆನ್ಮೇಲೆ ಕಲ್ಲನ್ನ ಹೊರಿಸಿ ಬೀಸುವ ಬ್ರಿಟಿಷರಿಗೆ ತಾಯಿ ಕೆಂಚವ್ವ ಹೇಳ್ತಾಳ, ರಾಯಣ್ಣ ಬರ್ಲಿ, ರಾಯಣ್ಣ ಬಂದ್ರ ರುಂಡ ತೆಗಿಸ್ತಾನೆ ನಿನಗಂತ ಹೇಳಿದಂತ ಕೆಂಚವ್ವ ತಾಯಿಯ ಮಗ ಸಂಗೊಳ್ಳಿ ರಾಯಣ್ಣ. ಕನಸಾಗಿತ್ತು ಎಲ್ಲರ ಜನರ ಮುಂದೆಯೇ ನನಗೆ ಗಲ್ಲು ಶಿಕ್ಷೆ ಆಗುವುದಾಗ್ಲಿ, ಯಾಕಂದ್ರೆ ಮುಂದೊಂದಿನ ಮನೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಹುಡ್ತಾನ, ಎಲ್ಲರ ಮನದಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚತಾನ ಅಂತೇಳಿ ನಗ್ತಾ ಸಾಯುವಾಗ ಹೇಳ್ತಾರ, ಎಂದು ನನ್ನನ್ನ ಕೊಲ್ಲಲು ನೀವು ನಿಂತಿದ್ದೀರಾ ಬ್ರಿಟಿಷರೇ, ಆಂಗ್ಲರೇ, ನೀವೆಲ್ಲ ಹೋಗೋ ಮಧ್ಯರಾತ್ರಿ ಒಳಗೆ ನಿಮ್ನೆಲ್ಲ ನಮ್ಮ ಜನ ಓಡಿಸ್ತಾರ ಅಂತ ಹೇಳಿದ್ರು. ಆ ಮಾತು ಸತ್ಯ ಆಯ್ತ್ರಿ. ಹಾಲು ಮತದ ಹುಲಿ, ಹಾಲಿನಂತ ಮನುಷ್ಯ ರಾಯಣ್ಣ ಹೇಳಿದ ಮಾತು ಸುಳ್ಳಾಗ್ಲಿಲ್ಲ. ಭರತ ಭೂಮಿ, ಆ ಭರತ ತಾಯಿ ಹೇಳ್ತಾಳೆ, ಆತನು ಗಲ್ಲಿಗೇರಿ ಆತನು ಹುಟ್ಟಿದ ದಿನವೇ ನಮ್ಮ ಭಾರತ ದೇಶ ಸ್ವತಂತ್ರವಾಯಿತು, ಆಗಸ್ಟ್ 15ರಂದು. ಅದೇ ರೀತಿಯಾಗಿ ಆತನು ಗಲ್ಲುಗೇರಿದ ಜನವರಿ 26ರಂದು ನಮ್ಮ ಗಣರಾಜ್ಯ ಅಂದ್ರೆ ಬಹುದೊಡ್ಡ ಲಿಖಿತ ಸಂವಿಧಾನ ರಚನೆ ಆಯಿತು. ಒಂದು ವೇಳೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ರೆ ನಮ್ಮ ಮನೇಲಿ ಹುಟ್ಲಿ, ಅವನ ಆಸೆ ಆದರ್ಶಗಳೆಲ್ಲ ನಮ್ಮೊಳಗೆ ತುಂಬಲಿ ಅಂತ ನಮ್ಮ ಯುವಕರು ಕೇಳ್ಬೇಕಾಗತ್ತೆ. ಟಿ ಅಂದ್ರೆ ತ್ಯಾತ್ಯಾ ಟೋಪಿ. 1857ರ ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಿಟಿಷರು ಸವರಿದ ಕೊಬ್ಬನ್ನ ಬಾಯಿಲಿಂತ್ರ ಕಚ್ಚಿ ನಾನ್ಯಾಕೆ ತೆಗಿಬೇಕು, ಇದು ನನಗೆ ಸಲ್ಲದ್ದು. ಗೋಮಾಂಸ ಮತ್ತು ಹಂದಿ ಮಾಂಸದಿಂದ ಸವರಿದ ಆ ಪಿಸ್ತೂಲಿನ ಪತಾಕೆಗಳೆಲ್ಲ ಮುಟ್ಟದೆ ದೊಡ್ಡ ಹೋರಾಟ ಮಾಡ್ತಾರೆ. ತ್ಯಾತ್ಯಾ ಟೋಪಿ. ನಿಜಕ್ಕೂ ಒಬ್ಬ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಈ ಮಣ್ಣಿನೊಳಗ ಇತ್ತು ಅನ್ನೋದಕ್ಕೆ ತ್ಯಾತ್ಯಾ ಟೋಪಿ ಹಾಕ್ತಾರೆ. ವಿ ಅಂದ್ರೆ ಉಳ್ಳಾಳ ಶ್ರೀನಿವಾಸ್ ಮಲ್ಲೆ ಅವರು. ಇವರು ಹೇಳ್ತಾರೆ, ನಮ್ಮ ದೇಶದ ಕಂಡ ಕನಸಿನ ಜೊತೆಗೆ ನಾವೆಲ್ಲರೂ ಸೇರಿ ಹೋರಾಡೋದೇನಿದೆಯಲ್ಲ ಅದು ನಮ್ಮ
ಇದಕ್ಕಾಗಿ ಅಂತಲ್ಲ, ನಮ್ಮ ದೇಶಕ್ಕಾಗಿ ಹೊರತು ಯಾವುದೇ ದೇಹಕ್ಕಾಗಿ ಅಲ್ಲ ಅಂತ ಹೇಳ್ತಾ ಇವರು ಹೇಳ್ತಾರೆ. ಆಧುನಿಕ ಪ್ರಾಂತ್ಯವನ್ನ ಮಾಡಲು ಇವರು ಇದು ಮಾಡಿದ್ರು. ಅದೇ ಅಷ್ಟೇ ಅಲ್ಲ, ಕನ್ನಡ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣವನ್ನ ತಟ್ಟುವಂತವರು ಇವರಾದ್ಮೇಲೆ ವಿ ಅಂದ್ರೆ ವಿನಾಯಕ್ ದಾಮೋದರ್ ಸಾವರ್ಕರ್. ಅಪ್ರತಿಮರು, ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡವರು, ಪ್ರಖರ ವಾಗ್ಮಿ ಆದಂತವರು.